ಒಂದ್ಸಲಿ ಒಂದು ವಾಟ್ಸಪ್ಪಲ್ಲಿ ಒಂದು ಫಾರ್ವರ್ಡ್ ಬರುತ್ತೆ, ನಾನು 2005 ಇರಬೇಕು. ವಾಟ್ಸಪ್ಪಲ್ಲಿ ಒಂದು ಯಾವುದೋ ಫಾರ್ವರ್ಡ್ ಬರುತ್ತೆ. ನನಗೆ ನನ್ನ ಸ್ನೇಹಿತ ಗುಣರಂಜನ್ ಶೆಟ್ಟಿ, ನಮ್ಮ ಜೈ ಕರ್ನಾಟಕ ಗುಣರಂಜನ್ ಶೆಟ್ಟಿ ಅವರ ಅಣ್ಣ, ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಗುಣ, ನಾನು, ಸುಧೀರ್, ನಾವೆಲ್ಲ ತುಂಬ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ಗುಣರಂಜನ್ ಶೆಟ್ಟಿ ಒಂದು ಫಾರ್ವರ್ಡ್ ಮೆಸೇಜ್ ಕಳಿಸ್ತಾರೆ, ನೆಗೆಟಿವ್ ಬ್ಲಡ್ ಯಾರ ಹತ್ರ ಆದರೂ ಇದ್ದರೆ ದಯವಿಟ್ಟು ಒಂದು 3 ವರ್ಷ ಮಗುಗೆ ಬೇಕಾಗ್ತದೆ, ಚೆನ್ನೈಯಲ್ಲಿ ನೆಗೆಟಿವ್ ಬ್ಲಡ್ ಬೇಕು ಅಂತ ಕೇಳ್ತಾರೆ. ನೆಗೆಟಿವ್ ಬ್ಲಡ್ ಸಿಗೋದಿಲ್ಲ, ಅದು ತುಂಬ ರೇರು. ಹೌದು, ನಂದು ನೆಗೆಟಿವ್. ಏನು ಮಾಡಿದೆ ಅವಾಗ, ಏರ್ ಸಹಾರ ಇತ್ತು ಫ್ಲೈಟ್ಸ್. ಬೆಳಗ್ಗೆ ಮೆಸೇಜ್ ನೋಡಿ ಅವ್ರಿಗೆ ಫೋನ್ ಮಾಡಿದೆ, ಚೆನ್ನೈ ಅವ್ರಿಗೆ, ಸರ್ ಬೇಕು ಸರ್, ನಾಳೆ 12 ಗಂಟೆ ಒಳಗಡೆ ಬೇಕು ಸರ್ ಅಂತ. ನಾನೇ ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಏರ್ಪೋರ್ಟಲ್ಲಿ ಹೋಗಿ ಫ್ಲೈಟ್ ಟಿಕೆಟ್ ತೊಗೊಂಡು 12,000 ರೂಪಾಯಿ ಫ್ಲೈಟ್ ಟಿಕೆಟ್ ತೊಗೊಂಡು ಚೆನ್ನೈಯಲ್ಲಿ ಇಳಿದು ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಎತ್ಕೊಂಡು ಅವ್ರು ಕಳಿಸಿದ ಅಡ್ರೆಸ್ಗೆ ಹೋದೆ ಬ್ಲಡ್ ಕೊಡೋದಕ್ಕೆ. ಹೋಗಿ ಡಾಕ್ಟ್ರು ಬಂದರು, ಚೆಕ್ ಮಾಡಿದ್ರು, ಓಕೆ ನಿಮ್ಮದು ಸೆಲೆಕ್ಟೆಡ್ ಅಂತೇಳಿ ನೆಗೆಟಿವ್ ಬ್ಲಡ್ ತೊಗೊಂಡ್ರು. ಆ ಹುಡುಗಿ ಬಚ್ಚ ತಿರ್ಗಿ ಅಲ್ಲಿಂದ ಬರಬೇಕಂದ್ರೆ ಡಾಕ್ಟ್ರು ಒಂದು ಆಪಲ್ ಕೊಟ್ಟರು, ಆರೆಂಜ್ ಜ್ಯೂಸ್ ಕೊಟ್ಟರು, ಕುಡಿದೆ ಆರೆಂಜ್ ಜ್ಯೂಸ್. ಅವ್ರು ಬಂದು, ಸರ್ ಫ್ಲೈಟ್ ಟಿಕೆಟು ನಾವೇ ಕೊಡ್ತೀವಿ, ಒಂದು 50,000 ರೂಪಾಯಿ ಕಾಸು ಕೊಡ್ತೀವಿ ಸರ್ ಅಂತ ಹೇಳಿದ್ರು. ನಾನು ಮಾರ್ಕೊಳ್ಳೋಕೆ ಬರೋಂಗಿದ್ದೆ, ನಿಮ್ಗೆ ಅಲ್ಲಿಂದ ರೇಟ್ ಮಾತಾಡ್ತಾ ಇದ್ದೆ, ಬರೋಕ್ಕೆ ಮುಂಚೆ ರೇಟ್ ಮಾತಾಡ್ತಾ ಇದ್ದೆ. ನಾನು ಮಾರ್ಕೊಳ್ಳೋಕೆ ಬಂದಿಲ್ಲ, ನಿನ್ಗೋಸ್ಕರ ಬಂದಿಲ್ಲ, ಆ ಮಗು ಪ್ರಾಣ ಉಳಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ಅಲ್ಲಿಂದ ನಾನು ಏರ್ಪೋರ್ಟಿಂದ ಬಂದಿರುವಂಥ ಕಾರಲ್ಲೇ ವಾಪಸ್ ಹೋಗಿ ಅವರು ಟೀ ಕುಡಿದಿದ್ರು, ಬೇಡ ಜ್ಯೂಸ್ ಕುಡಿದಿದ್ದೆ, ನನಗೆ ಬೇಡ, ಬ್ಲಡ್ ಬೇರೆ ಕೊಟ್ಟಿದ್ದು, ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೆ. ಏರ್ಪೋರ್ಟ್ಗೆ ಹೋಗಿ ಕಾರಲ್ಲಿ ಹೋಗಿ ಆಮೇಲೆ ಫ್ಲೈಟ್ ಎತ್ಕೊಂಡು ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದೆ ನಾನು. ಆಮೇಲೆ ಅವರು ರಿಲೇಷನ್ಸು ಇವರೆಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ, ಚೆನ್ನೈಗೆ ಹೋದಾಗ ಒಂದ್ಸಲ ಅವ್ರ ಮನೆಗೆ ಊಟಕ್ಕೆ ಕರೆದ್ರು, ಊಟಕ್ಕೆ ಹೋಗಿಟ್ಟು ಬಂದೆ ಎಲ್ಲ ಹಿಂದೆ. ಆಮೇಲೆ ಹಿಂಗೆ ಕನೆಕ್ಷನಲ್ಲೇ ಇದ್ರು ಅವ್ರು ಒಂದ್ಸಲಿ ಒಂದು ಮನೆ ಬೇಕು ತಕ್ಕೊಡಿ ಅಂತ ಹೇಳಿದ್ರು, HSR ಲೇಔಟಲ್ಲಿ ತಕ್ಕೊಟ್ಟೆ ಮನೆ. 10 ಲಕ್ಷ ಲಾಭ ಸಿಕ್ತು. ಆ ಥರ ಒಂದು 100 ಡೀಲ್ ಕೊಟ್ಟಿರ್ತಾರೆ ನನಗವರು. ಯಾರೋ ಆ ಮಗು ಅವರಪ್ಪ, ಅವ್ರ ಕನೆಕ್ಷನ್ಸು, ಅವ್ರ ಫ್ರೆಂಡ್ಸು ಇಂಥ ಒಳ್ಳೆ ಮನುಷ್ಯ ಅಂತ 100 ಡೀಲ್ ಕೊಟ್ಟಿರ್ತಾರೆ. ಒಂದೊಂದರಲ್ಲಿ 5 ಲಕ್ಷ ಸಿಕ್ಕಿದೆ, 10 ಸಿಕ್ಕಿದೆ, 20 ಸಿಕ್ಕಿದೆ, 50 ಸಿಕ್ಕಿದೆ ನನಗೆ. ನನ್ನ ಬಿಸ್ನೆಸ್ ತರೋದು ರಿಯಲ್ ಎಸ್ಟೇಟ್, ನನ್ನ ಬಿಸ್ನೆಸ್, ನನ್ನ ಚಾರಿಟಿ ಅಲ್ಲ. ಅದೇ ನಿಮ್ಗೆ ಒಳ್ಳೇದು ಮಾಡಿದ್ದೀನಿ, ನೀವು ಕೊಟ್ಟಿದ್ದೀನಿ ನ್ಯಾಯವಾಗಿ, ನಿಮ್ಮ ಮನೇನೂ ಕೊಡಿಸಿದ್ದೀನಿ, ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟಿದ್ದೀನಿ, ರಿಜಿಸ್ಟರ್ ಮಾಡಿಕೊಟ್ಟು ಎಲ್ಲ ಡಾಕ್ಯುಮೆಂಟೇಷನು, ಕರೆಂಟ್ ಬಿಲ್ ಸಮೇತ ನಿಮ್ಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀನಿ. ನನ್ನ ಲಾಭನೂ 10 ಲಕ್ಷ 20 ಲಕ್ಷ ನಾನು ತೊಗೊಂಡಿದ್ದೀನಿ. ನಾನು ಬಿಸ್ನೆಸ್ ಮಾಡಿದ್ದೀನಿ, ನಿಮಗೆಲ್ಲ ಕೆಲಸ ಮಾಡಿದ್ದೀನಿ, ನಾನು ದುಡ್ಡು ತೊಗೊಂಡಿದ್ದೀನಿ. ನಾ ಯಾರಿಗ್ರಿ ಹೆದರಬೇಕು ಅನ್ನೋದು ನಿಮ್ಮ ಮಾತು ಅಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.